ಒಬ್ಬ ರಾಜ ತಾನು ಕಟ್ಟಿರುವಂಥ ತನ್ನ ಅರಮನೆಯಲ್ಲಿ ಸಾವನ್ನಪ್ಪುತ್ತಾನೆ ಅಂದರೆ ನೀವು ನಂಬುತ್ತೀರಾ ಸ್ನೇಹಿತರೆ? ಇದು ಪುಣೆಯ ಶನಿವಾರ ವಾಡದ ಕಥೆಯಾಗಿದೆ. ಇದು ನಾರಾಯಣ ದರ್ವಾಜ ಅಂತ ಸ್ನೇಹಿತರೆ. ನೋಡಿ ಎಷ್ಟು ದೊಡ್ಡದಾದಂಥ ಬಾಗಿಲಿದೆ. ಹಿಂದ್ಗಡೆ ಈ ರೀತಿಯಾಗಿದೆ. ಸ್ನೇಹಿತರೆ, ನಾವೇಗೇನಪ್ಪಾ ಅಂದ್ರೆ ದಗಡು ಶೇಡ್ ಗಣಪತಿಯನ್ನು ನೋಡ್ಕೊಂಡು ಪಕ್ಕದಲ್ಲಿರುವಂತ ಶನಿವಾರ ವಾಡ, ಛತ್ರಪತಿ ಶಿವಾಜಿ ಮಹಾರಾಜ್ ಅವರ ಕಾಲದಲ್ಲಿರುವ ನಿರ್ಮಾಣವಾದ ಶನಿವಾರ ವಾಡ ಎಂಬ ಒಂದು ಕೋಟೆಗೆ ನೋಡಕ್ ಬಂದೆ. ನೋಡಿ ಈ ರೀತಿ ಇದೆ. ಈ ಕೆಳಗಡೆ ಒಂದು ಇವು ನೋಡಿ, ಆ ಮುಂದ್ಗಡೆ ಇರುವಂತ ಇವೆ ತೋರಿಸ್ತೀನಿ ನಿಮ್ಗೆ. ಸ್ನೇಹಿತರೆ, ಈಗ ಮರದಲ್ಲೇ ಒಂದು ಫ್ಲೋರ್ ನಲ್ಲಿ ಇದೀವಿ ಮೇಲ್ಗಡೆ. ನೋಡಿ ಇಲ್ಲೇನಪ್ಪ ನೀರಿನ ಒಂದು ಸಪ್ಲೈ ಮಾಡಿರ್ಬೋದು. ಕೆಳಗಡೆ ಹಿಂದ್ ಕಾಣ್ತಾ ಇಲ್ಲ. ಇವಾಗ ಏನಪ್ಪ ಸ್ನೇಹಿತರೆ, ಸಂಪೂರ್ಣ ಒಂದು ನಶಿಸಿ ಹೋಗಿದೆ. ಸ್ವಲ್ಪ ಭಾಗ ಮಾತ್ರ ಉಳಿದಿದೆ. ಕುರುಹುಗಳು ಮಾತ್ರ ನೋಡಕ್ ಸಿಗುತ್ತವೆ. ನೋಡಿ ಈ ರೀತಿಯಾಗಿ ಕೆಳಗಡೆ ಈ ರೀತಿಯಾದಂತ ಒಂದು ಕುರುಹುಗಳು ಮಾತ್ರ ನಮಗೆ ನೋಡಕ್ ಸಿಗುತ್ತವೆ. ನೋಡಿ ಸ್ನೇಹಿತರೆ, ಅಲ್ಲಿ ಕಾಣ್ತಿದೆಲ್ಲ ಮೇನ್ ಎಂಟ್ರೆನ್ಸ್. ಅಲ್ಲಿಂದ ನಾವು ಈ ರೀತಿಯಾಗಿ ಮೇಲೆ ಹತ್ಕೊಂಡೇನಪ್ಪ ಅಂದ್ರೆ ಈ ರೀತಿಯಾಗಿ ಬಂದಿದ್ದು. ನೋಡಿ ಇದರ ಪಕ್ಕದಲ್ಲಿ ಇರುವಂತ ಈ ಒಂದು ಮಾರ್ಕೆಟ್, ಶನಿವಾರದ ಒಂದು ಮಾರ್ಕೆಟ್. ಇದೇ ರಸ್ತೆಯ ಮೂಲಕ ಏನಪ್ಪಾ ದಗಡು ಶೇಡ್ ಗಣಪತಿ ಹೋಗ್ಬೇಕು ನಾವು. ಇದೇನಾದ್ರೂ ತೋಪುಗಳು ಅಥವಾ ಏನಾದ್ರೂ ಇಟ್ಟೆ ಅಲ್ಲಿಂದ ರಕ್ಷಣೆ ಮಾಡುವಂತ ಒಂದು ಭದ್ರತೆ ಆಗಿರ್ಬೋದು. ಸ್ನೇಹಿತರೆ, ಈ ಒಂದು ವಾಡೆಯನ್ನು ರಕ್ಷಣೆ ಮಾಡಲು ಯಾವ ರೀತಿಯಾದಂತ ಬಂದೋಬಸ್ತನ್ನು ಮಾಡಲಾಗಿದೆ ನೋಡಿ. ಈ ರೀತಿಯಾಗಿ ಸ್ವಲ್ಪ ದೂರಿಂದ ಕಾಣುತ್ತೆ ಶತ್ರುಗಳ ದಾಳಿಯನ್ನು ಇದ್ರೊಳಗೆ. ಅದೇ ರೀತಿಯಾಗಿ ಕೆಳಗಿಂದ ನೋಡಿ, ಈ ಒಂದು ಬುರ್ಜಿನ ಕೆಳಗಡೆ ಬಂದ್ರೆ ಇದು ಕಾಣುತ್ತೆ. ಇಲ್ಲಿಂದ ಈ ಮೂಲಕ ಹಾಗೂ ಇದ್ದಿಂದ ಈ ರೀತಿಯಾದಂತ ಎಲ್ಲ ಕಡೆ ಈ ರೀತಿಯಾಗಿ ಒಂದು ಭದ್ರತೆ, ಒಂದು ರಕ್ಷಣೆಯನ್ನು ರಕ್ಷಣೆ ನೀಡಲು ಈ ರೀತಿಯಾದಂತ ಹೋಲುಗಳನ್ನು ಮಾಡಲಾಗಿದೆ. ಇಲ್ಲಿಂದ ನೋಡಿ ಸ್ಟ್ರೇಟ್ ಕಾಣುತ್ತೆ. ಇದಕ್ಕಾಗಿ ನೋಡಿ ಸ್ನೇಹಿತರೆ, ಇಲ್ಲಿ ರೀತಿ ಯಾವ ರೀತಿಯಾಗಿದೆ. ಇಲ್ಲಿ ಮೇಲ್ಗಡೆ ಒಂದು ಚಾವಣಿ ಮೇಲೆ ಈ ರೀತಿಯಾದಂತ ಇವು ನೋಡಕ್ ಸಿಗುತ್ತೆ ನೋಡಿ. ಇಲ್ಲಿಂದ ಮೇಲ್ಗಡೆಯಿಂದ ಇಲ್ಲಿಂದ ಸಹಿತ ಒಂದು ಬಾಗಿಲಿದೆ ಸ್ನೇಹಿತರೆ. ನೋಡಿ ನಾವಿವಾಗ ಕೆಳಗಡೆ ಹೋಗೋಣ. ಇಲ್ಲಿ ನೋಡಿ ಸ್ನೇಹಿತರೆ, ಸಂಪೂರ್ಣ ಈ ಒಂದು ವಾಡೆ ಕಾಣುತ್ತೆ. ಅಲ್ಲಿ ಎಂಟ್ರೆನ್ಸ್ ಭಾರತ ಧ್ವಜ ಸಹಿತ ಕಾಣುತ್ತೆ. हमारा मेन प्लान ये था कि हमारे पास जगह नहीं. ಹಿಂದ್ಗಡೆ ಇರುವಂತ ಇವು ಯಾವ ರೀತಿ ನೋಡಿ. ಮೇಲ್ಗಡೆಯಿಂದ ಸ್ನೇಹಿತರೆ ಈ ಒಂದು ವಾಡೆಯನ್ನು ಸಂಪೂರ್ಣ ನೋಡಲು ಸಿಗುತ್ತೆ. ಯಾಕಪ್ಪ ಒಳಗಡೆ ನಶಿಸಿ ಹೋಗಿದೆ, ಸ್ವಲ್ಪ ಭಾಗ ಮಾತ್ರ ಕಾಣುತ್ತೆ. ಅದು ಮೇಲ್ಗಡೆಯಿಂದ ಚೆನ್ನಾಗಿ ಕಾಣುತ್ತದೆ ನೋಡಿ. ಈ ರೀತಿಯಾಗಿ ಕೆಳಗಡೆ ಈ ರೀತಿಯಾಗಿ ಅದ್ರ ಸಲ ನೀವು ಬಂದ್ರೆ ಸಹಿತ ಒಂದು ಮೇಲ್ಗಡೆಯಿಂದ ನೋಡಿದ್ರೆ ಈ ಒಂದು ವಾಡೆ ಸಂಪೂರ್ಣವಾಗಿ ನಿಮ್ಗೆ ನೋಡಕ್ ಸಿಗುತ್ತದೆ ಸ್ನೇಹಿತರೆ. ನಾವು ಈಗ ಇದರಿಂದ ಕೆಳಗಡೆ ಇಳಿತಾ ಇದ್ದೀವಿ. ಈ ರೀತಿಯಾದಂತ ಮೆಟಲ್ ಒಣ ನೋಡ ಸಹಿತ ಕೆಳಗಡೆ ಇಳಿಕೆ. ನೀರಿನ ಸಲುವಾಗಿ ಮಾಡಲಾದಂತ ಒಂದು ಕೊಳವಾಗಿದೆ.
ನೋಡಿ ಈ ರೀತಿಯಾದಂತ ಚಿಕ್ಕ ಚಿಕ್ಕ ಹಲವಾರು ಕೋಣೆಗಳು ನಿಮಗೆ ನೋಡಕ್ ಸಿಗುತ್ತದೆ ಈ ಒಂದು ವಾಡಿಯಲ್ಲಿ. ಇದು ನೀರಿನ ಸಪ್ಲೈ.